ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುನಿಧಿ ಅಂತ. ಎಕ್ಸಾಮ್ ಇಂಗ್ಲೀಷಲ್ಲೇ ಇರುತ್ತೆ. ಬಟ್ ನಿಮಗೆ ಕನ್ನಡದಲ್ಲಿ ಓದ್ಕೊಂಡು ಯಾವ ರೀತಿಯಾಗಿ ಎಕ್ಸಾಮ್‌ನ ಕ್ಲಿಯರ್ ಮಾಡ್ಬೋದು ಅಂತ ನಮ್ಮ ಚಾನಲಿಂದ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಈ ಯು.ಜಿ.ಸಿ ನೆಟ್ ಎಕ್ಸಾಮು ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಇರಲ್ಲ, ಮತ್ತು ಏನನ್ನು ಓದಬೇಕು, ಅದ್ರ ಸಿಲೆಬಸ್ ಏನು, ಎಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಟೈಮಿಂಗ್ ಇರುತ್ತೆ, ಏನೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಎಲ್ಲನೂ ನಮ್ಮ ಚಾನಲಲ್ಲಿ ಹೇಳೋಣ. ಅದಕ್ಕೂ ಮೊದಲು ನಾವು ಇದರ ಒಂದು ಪ್ಯಾಟರ್ನ್ ಏನಿದೆ, ಎಕ್ಸಾಮ್‌ನ ಪ್ಯಾಟರ್ನ್ ಅಂತ ನೋಡೋಣ. ಈ ನೆಟ್ ಎಕ್ಸಾಮಲ್ಲಿ 2 ಪತ್ರಿಕೆಗಳನ್ನು ನಾವು ಕಾಣಬಹುದು. ಒಂದು ಸಾಮಾನ್ಯ ಪತ್ರಿಕೆ, ಇನ್ನೊಂದು ಸಬ್ಜೆಕ್ಟ್ ಪೇಪರ್. ಪೇಪರ್ 1 ಸಾಮಾನ್ಯ ಪತ್ರಿಕೆ ಅನ್ನೋದೇನಿದೆ ಅದರಲ್ಲಿ 50 ಕ್ವೆಶ್ಚನ್ ಇರುತ್ತೆ. 50 ಕ್ವೆಶ್ಚನಲ್ಲಿ 1 ಕ್ವೆಶ್ಚನ್‌ಗೆ 2 ಮಾರ್ಕ್ಸ್. ಸೊ 1 ಕ್ವೆಶ್ಚನ್‌ಗೆ 2 ಮಾರ್ಕ್ಸ್ ಆದರೆ ಟೋಟಲ್ ಎಷ್ಟಾಯಿತು? 100 ಮಾರ್ಕ್ಸ್ ಆಯಿತು. ಅದೆಲ್ಲನೂ MCQ ಬೇಸಲ್ಲಿ ಇರುತ್ತೆ ಎಕ್ಸಾಮ್. MCQ ಅಂತಂದರೆ ಆಬ್ಜೆಕ್ಟಿವ್ ರೂಪಲ್ಲಿ ಇರುತ್ತೆ. ಅಂದರೆ ಒಂದು ಕ್ವೆಶ್ಚನ್ ಕೊಟ್ಟು ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ 4 ಆಪ್ಷನ್ಸಲ್ಲಿ ಯಾವುದು ಸರಿ ಅಂತ ಮತ್ತೆ 4 ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ ಎ, ಬಿ, ಸಿ ಅಂತ. ಅದ್ರಲ್ಲಿ ನಿಮಗೆ ಯಾವುದು ಸರಿ ಆನ್ಸರ್ ಅನಿಸುತ್ತೋ ಅದನ್ನು ನೀವು ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ಮೊದಲು 2018ಕ್ಕೂ ಹಿಂದೆ ಯು.ಜಿ.ಸಿ ನೆಟ್ ಎಕ್ಸಾಮ್ ಎಲ್ಲವೂ ಸಹ ಆಫ್ಲೈನ್ ಇತ್ತು. ಈಗ ಆನ್ಲೈನ್ ಮಾಡಿದ್ದಾರೆ ಎಕ್ಸಾಮ್. ಆನ್ಲೈನ್ ಮಾಡಿರೋದ್ರಿಂದಾಗಿ ಪೇಪರ್ 1, ಪೇಪರ್ 2 ಎರಡನ್ನೂ ಸೇರಿ ಅಟ್ ಎ ಟೈಮ್ ನಿಮಗೆ ಲ್ಯಾಪ್ಟಾಪಲ್ಲಿ ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ಮೊದಲಾದರೆ ಆಫ್ಲೈನ್ ಇರೋದ್ರಿಂದ ಫಸ್ಟ್ ಪೇಪರ್ ನಿಮ್ಗೆ ಕೊಟ್ಟು ಫಸ್ಟ್ ಪೇಪರ್ ಮುಗಿದ ಮೇಲೆ ಸೆಕೆಂಡ್ ಪೇಪರ್ ಕೊಡ್ತಾರೆ. ಈಗ ಆ ರೀತಿ ಅಲ್ಲ. ಆನ್ಲೈನ್ ಇರೋದ್ರಿಂದ 2 ಪೇಪರ್ ಅಲ್ಲೇ ಡಿಸ್ಪ್ಲೇ ಮಾಡ್ತಾ ಇರುತ್ತೆ ನಿಮ್ಮ ಕಂಪ್ಯೂಟರ್ ಸಿಸ್ಟಮಲ್ಲಿ. ಆಗ ನಿಮ್ಗೆ ಯಾವ ಪೇಪರು ಕ್ವೆಶ್ಚನ್ಸು ಈಸಿ ಅನಿಸುತ್ತೋ ಅದನ್ನು ನೀವು ಫಸ್ಟು ಸ್ಟಾರ್ಟ್ ಮಾಡ್ಬೋದು ಎಕ್ಸಾಮ್ ಬರೆಯೋದಕ್ಕೆ. ಆ ಕಾರಣದಿಂದಾಗಿ ಇಲ್ಲಿ ಎಕ್ಸಾಮ್ ಟೈಮಿಂಗ್ಸ್ ಬಂದು 3 ಅವರ್ಸ್ ಅಂತ ಕೊಟ್ಟಿದ್ದೀವಿ. 2 ಪೇಪರ್ ಸೇರಿ 3 ಅವರ್ಸ್ ಅಷ್ಟೇ. ಒಂದು ಪೇಪರ್ಗೆ 3 ಅವರ್ಸು, ಇನ್ನೊಂದು ಪೇಪರ್ಗೆ 3 ಅವರ್ಸ್ ಅಂತ ಅಲ್ಲ. 2 ಪೇಪರ್ಸ್ಗೆ ಸೇರಿ 3 ಅವರ್ಸ್. ಆಯಿತಾ? ಎಲ್ಲ ಕ್ವೆಶ್ಚನ್ಗೂ ಕಂಪಲ್ಸರಿ ಅಟೆಂಡ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪೇಪರ್ 2. ಪೇಪರ್ 2 ಅನ್ನೋದೇನು ಅಂತಂದರೆ ನಮ್ಮ ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ. ಇಲ್ಲಿ ನಮ್ಮ ಸಬ್ಜೆಕ್ಟ್ ಪೇಪರ್ ಆಗಿರೋದ್ರಿಂದ ಇಲ್ಲಿ ಎಷ್ಟು ಕ್ವೆಶ್ಚನ್ಸ್ ಇರುತ್ತಪ್ಪ ಇಲ್ಲಿ ಅಂತಂದರೆ 100 ಕ್ವೆಶ್ಚನ್ಸ್ ಇರುತ್ತೆ. ಈ 100 ಕ್ವೆಶ್ಚನ್ಸ್ಗೂ ಒಂದು ಕ್ವೆಶ್ಚನ್ಗೆ 2 ಮಾರ್ಕ್ಸ್ ಅಲ್ವಾ? 2 ಮಾರ್ಕ್ಸ್ ಆಗಿರೋದ್ರಿಂದ 100 ಕ್ವೆಶ್ಚನ್ಸ್ಗೆ 200 ಮಾರ್ಕ್ಸ್ ಆಯಿತು. ಈ 200 ಮಾರ್ಕ್ಸ್ನು MCQ ಬೇಸಲ್ಲೇ ಇರುತ್ತೆ ಪೇಪರ್ 1 ರೀತಿಯಲ್ಲೇ. ಅದಾದಮೇಲೆ ಇಲ್ಲಿನೂ ಎಲ್ಲ ಕ್ವೆಶ್ಚನ್ನು ಕಂಪಲ್ಸರಿ ಅಟೆಂಡ್ ಮಾಡಬೇಕಾಗುತ್ತೆ. ಟೋಟಲ್ ಈಗ ಎಷ್ಟು ಮಾರ್ಕ್ಸ್ ಆಯಿತು? 300 ಮಾರ್ಕ್ಸ್ ಆಯಿತು. 150 ಕ್ವೆಶ್ಚನ್ಸು, 300 ಮಾರ್ಕ್ಸ್ ಯು.ಜಿ.ಸಿ ನೆಟ್ ಎಕ್ಸಾಮ್ ಇರುತ್ತೆ. ಇದಾದಮೇಲೆ ನಾವು ತುಂಬ ಇಂಪಾರ್ಟೆಂಟ್ ಆಗಿ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಅಂದರೆ ನಿಮಗೆಲ್ಲರಿಗೂ ಕಾಣಿಸಿದೆ ಕೆಳಗಡೆ ನೋ ನೆಗೆಟಿವ್ ಮಾರ್ಕಿಂಗ್. ಅಂದರೆ ನೀವು ಯಾವ ಕ್ವೆಶ್ಚನ್ ತಪ್ಪಾಕಿದ್ರೂ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಅದರಿಂದ ನೀವು ಹೆಂಗಿದ್ರೂ ಹೋಗುತ್ತೆ ಅಲ್ವಾ? ಸೊ ಎಲ್ಲ ಕ್ವೆಶ್ಚನ್ಸ್ನು ನಾವೇನೇ ತಪ್ಪಾಕಿದ್ರು ಸರಿ ಹಾಕಿದ್ರು ನಾವು ಸರಿ ಮಾಡಿರೋ ಕ್ವೆಶ್ಚನ್ನು ತಪ್ಪಾಗಲ್ಲ, ನೆಗೆಟಿವ್ ಇಲ್ಲ. ಅದರಿಂದ ನಾವು ಎಲ್ಲ ಕ್ವೆಶ್ಚನ್ಸ್ನ ಅಟೆಂಡ್ ಮಾಡೋದು ತುಂಬ ಒಳ್ಳೆಯದಾಗಿದೆ. ಇದಾದಮೇಲೆ ಇಲ್ಲಿ ಗಮನಿಸ್ತಾ ಇರೋ ರೀತಿ ಇಲ್ಲಿ ಗಮನಿಸೋದೇನೆಂದರೆ ನಮ್ಮ ಯು.ಜಿ.ಸಿ ನೆಟ್ ಎಕ್ಸಾಮ್ಗೆ 2 ಪೇಪರ್ಗೂ ಸಹ ಆನ್ಲೈನ್ ಆದಮೇಲೆ 2 ಪೇಪರ್ಗೆ ಈಕ್ವಲ್ ಆಗಿ ಯೂನಿಟ್ಗಳನ್ನ ಡಿವೈಡ್ ಮಾಡಿದೆ. ಪೇಪರ್ 1ನಲ್ಲಿ 10 ಯೂನಿಟ್ ಇದ್ದರೆ ಪೇಪರ್ 2ನಲ್ಲಿ 10 ಯೂನಿಟ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಪೇಪರ್ 1ನಲ್ಲಿ 10 ಯೂನಿಟ್ ಇದೆ. ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಕಮ್ಯುನಿಕೇಷನ್, ರೀಸನಿಂಗ್, ಲಾಜಿಕಲ್, ಡೇಟಾ, ಇನ್ಫಾರ್ಮೇಷನ್, ಪೀಪಲ್ ಡೆವಲಪ್ಮೆಂಟ್, ಹೈಯರ್ ಎಜುಕೇಷನ್ ಸಿಸ್ಟಮ್, ಈ ರೀತಿಯ 10 ಯೂನಿಟನ್ನು ಕೊಟ್ಟಿರ್ತಾರೆ. ಈ 10 ಯೂನಿಟಲ್ಲೂ ಡೀಟೇಲ್ ಆಗಿ ಕಾನ್ಸೆಪ್ಟ್ಸ್ನ ಕೊಟ್ಟಿರ್ತಾರೆ. ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು ಅಂತ ಹೇಳ್ಬಿಟ್ಟು ಈ ಸಿಲೆಬಸ್ಸಲ್ಲಿ ನಮಗೆ ಮಾಹಿತಿ ಲಭ್ಯ ಆಗುತ್ತೆ. ಹಾಗಾದರೆ ಈ ಸಿಲೆಬಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು? ವೆಬ್ಸೈಟ್ಗೆ ಹೋಗಿ ವೆಬ್ಸೈಟಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಪೇಪರ್ 1ಅದು ಸಪ್ರೇಟಾಗಿ PDF ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಡೌನ್ಲೋಡ್ ಮಾಡ್ಕೊಳ್ಳಿ ಸಿಲೆಬಸ್ಸನ್ನು. ನೆಕ್ಸ್ಟ್ ಪೇಪರ್ 1 ಆದಮೇಲೆ ನೆಕ್ಸ್ಟ್ ಬರುವುದು ನಮ್ಮ ಸಬ್ಜೆಕ್ಟ್ ಸೋಷಿಯಾಲಜಿ ಪೇಪರ್ 2. ನಾವು ಇಲ್ಲಿ ನಿಮಗೆಲ್ಲ ಹೇಳುವುದೇನೆಂದರೆ ನಾವು ಪೇಪರ್ 1 ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ನಾವು ಫೋಕಸ್ ಮಾಡ್ತಾ ಇರೋದು ಪೇಪರ್ 2 ಕನ್ನಡದಲ್ಲಿ ಇನ್ಫಾರ್ಮೇಷನ್ ಕೊಡೋದಾಗಿದೆ. ಇಲ್ಲಿ ನಿಮಗೆಲ್ರಿಗೂ ಫಸ್ಟೇ ಒಂದು ವಿಷಯನ ಕ್ಲಿಯರ್ ಮಾಡಬೇಕಾಗಿದೆ. ಸೋಷಿಯಾಲಜಿ ನೆಟ್ ಎಕ್ಸಾಮು ಇಂಗ್ಲೀಷಲ್ಲಿರೋದ್ರಿಂದ ನಾವು ಕನ್ನಡದಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಕಂಟೆಂಟ್ ಹಾಕ್ತೀವಿ, ಬಟ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂದರೆ ಸಂಪೂರ್ಣವಾಗಿ ನಾವು 100% ಕನ್ನಡದಲ್ಲೇ ಮಾತಾಡಿದ್ರೆ 100% ಪ್ಯೂರಾಗಿ ಕನ್ನಡದಲ್ಲಿ ಮಾತಾಡಿ ಇಂಗ್ಲೀಷ್ ಒಂದು ವರ್ಡನ್ನು ನಾವು ಯೂಸ್ ಮಾಡೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ನಮ್ಮ ಸಮಾಜಶಾಸ್ತ್ರದಲ್ಲಿ. ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಪರಿಕಲ್ಪನೆ ಅಂತ ಇದೆ ಅಂದ್ಕೊಳ್ಳಿ, ಕಾನ್ಸೆಪ್ಟ್ನ ಪರಿಕಲ್ಪನೆ ಅಂತ ಕರಿತೀವಿ. ಸೊ ಎಕ್ಸಾಮು ಇಂಗ್ಲೀಷಲ್ಲಿರೋದ್ರಿಂದ ನಾನು ಇಲ್ಲಿ ಪರಿಕಲ್ಪನೆ ಅಂತೀನಿ. ನೋಡೋ ಎಲ್ಲ ನೀವು ಪರಿಕಲ್ಪನೆ ಅಂತಲೇ ಅನ್ಕೊತೀರಾ. ಎಕ್ಸಾಮ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಪರಿಕಲ್ಪನೆ ಅಂತ ಎಲ್ಲೂ ಇಲ್ವಲ್ಲ, ಏನಂತಾರೆ ಕಾನ್ಸೆಪ್ಟ್ನ ಅಂತ ಹೇಳ್ಬಿಟ್ಟು. ಸೊ ಆಗ ನೀವು ನನ್ನ ಬೈಕೊಂತೀರಾ ಅಲ್ವಾ? ಆ ಕಾರಣದಿಂದ ಅದ್ರ ಜೊತೆಗೆ ಟರ್ಮಿನಾಲಜೀಸ್, ವರ್ಡ್ಸ್ ಅಂತ ಬರುತ್ತೆ ನಮ್ಮ ಸಮಾಜಶಾಸ್ತ್ರದಲ್ಲಿ. ಒಂದು ಪದಕ್ಕೆ ಒಬ್ಬ ಚಿಂತಕರು ಒಂದು ಕಾನ್ಸೆಪ್ಟ್ ಕೊಟ್ಟಿರ್ತಾರೆ ಅಲ್ವಾ? ಆ ಕಾನ್ಸೆಪ್ಟು ವಿವಿಧ ಮೀನಿಂಗ್ಗಳನ್ನು ಹೊಂದಿರುತ್ತೆ. ಆವಾಗ ನಾವೇನು ಮಾಡೋಕ್ಕಾಗುತ್ತೆ? ನಾನು ಫುಲ್ಲು ಕನ್ನಡದಲ್ಲಿ ಆ ಕಾನ್ಸೆಪ್ಟ್ ಹೆಸರನ್ನ ಅವರೊಂದು ರೀತಿ ಕೊಟ್ಟಿರ್ತಾರೆ. ನಾನು ಕನ್ನಡದಲ್ಲಿ ಹೇಳುವಾಗ ಆ ಕಾನ್ಸೆಪ್ಟ್ ಹೆಸರೇ ಹೇಳಿರಲ್ಲ ಅಂದ್ಕೊಳ್ಳಿ, ಪ್ರೊನೌನ್ಸೇ ಮಾಡಿರಲ್ಲ. ಸೋಷಿಯಲ್ ಫ್ಯಾಕ್ಟ್ ಅನ್ನೋದನ್ನು ನಾನು ಪ್ರೊನೌನ್ಸೇ ಮಾಡಿರೋದಿಲ್ಲ, ಕನ್ನಡದಲ್ಲಿ ಹೇಳ್ತಿರ್ತೀನಿ ಅಂದ್ಕೊಳ್ಳಿ. ನೀವು ಮತ್ತೆ ಅಲ್ಲಿ ಹೋಗಿ ಹುಡುಕ್ತೀರಾ ಎಕ್ಸಾಮಲ್ಲಿ, ಅವರು ಸಾಮಾಜಿಕ ಸಂಗತಿ ಅಂತ ಹೇಳಿದ್ದಾರೆ, ಇಲ್ಲಿ ಸಾಮಾಜಿಕ ಸಂಗತಿ ಇಲ್ಲ,
ನಾವು ಸೋಷಲ್ ಫ್ಯಾಕ್ಟ್ ಅಂತ ಇದೆ, ಹಂಗಾದ್ರೆ ಸಾಮಾಜಿಕ ಸಂಗತಿನ ಇಂಗ್ಲೀಷಲ್ಲಿ ಏನಂತಾರೆ ಅಂತ ಈ ರೀತಿಯಾಗಿ ಕನ್ಫ್ಯೂಷನ್ ಶುರುವಾಗುತ್ತೆ. ಅದಕ್ಕೆ ದಯವಿಟ್ಟು ಬುಕ್ಸು ಎಲ್ಲ ಯಾರು ಓದ್ತಾ ಇದ್ದೀರೋ ನೀವು ಇಂಗ್ಲೀಷಲ್ಲೇ ಓದಿ. ಇದೇ ಮತ್ತು ತುಂಬ ಜನಕ್ಕೆ ಡೌಟ್ ಇರ್ಬೋದು, ಕೆ-ಸೆಟ್ ಎಕ್ಸಾಮ್ಗೆ ಇದು ಯೂಸ್ ಆಗುತ್ತಾ ಇಲ್ವಾ ಅಂತ. ಖಂಡಿತವಾಗೂ ಕೆ-ಸೆಟ್ ಮತ್ತು ನೆಟ್ ಎಕ್ಸಾಮ್ ಎರಡಕ್ಕೂ ಒಂದೇ ಸಿಲೆಬಸ್ ಇರೋದ್ರಿಂದ ಇದನ್ನೇ ನೀವು ಫಾಲೋ ಮಾಡಿದರೆ ನಿಮಗೆ ಕೆ-ಸೆಟ್ಟು ನೆಟ್ ಎಕ್ಸಾಮ್ ಎರಡಕ್ಕೂ ಉಪಯುಕ್ತ ಆಗುತ್ತೆ. ಅದರಿಂದಾಗಿ ನಾವು ಕಂಟೆಂಟ್ ಇದೆ ಅದು ಇಂಗ್ಲೀಷಲ್ಲಿ ಕೊಡ್ತೀವಿ, ಇಂಗ್ಲೀಷು ಪ್ಲಸ್ ಇಂಗ್ಲೀಷನ್ನು ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಸರಳ ಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಇದಾದಮೇಲೆ ಸೋಷಿಯಾಲಜಿ ಸಿಲೆಬಸ್. ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ 10 ಯೂನಿಟನ್ನು ಪೇಪರ್ 1, 2 ಅಂತ ಡಿವೈಡ್ ಮಾಡಿದೆ UGC ಅಂತ. ನಮ್ಮ ಸೋಷಿಯಾಲಜಿಯಲ್ಲಿ ಸಹ ಪೇಪರ್ 1 ರೀತಿಯಲ್ಲೇ 10 ಯೂನಿಟ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ 10 ಯೂನಿಟ್ ಯಾವುದು ಅಂತ. ಸೋಷಿಯಾಲಜಿಕಲ್ ಥಿಯರೀಸ್, ರಿಸರ್ಚ್ ಮೆಥಡಾಲಜಿ, ಬೇಸಿಕ್ ಕಾನ್ಸೆಪ್ಟ್, ರೂರಲ್ ಆ್ಯಂಡ್ ಅರ್ಬನ್, ಸ್ಟೇಟ್ ಪಾಲಿಟಿಕ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಎಕಾನಮಿ ಆ್ಯಂಡ್ ಸೊಸೈಟಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಸೊಸೈಟಿ, ಫ್ಯಾಮಿಲಿ, ಮ್ಯಾರೇಜ್, ಕಿನ್ಶಿಪ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ, ಕಲ್ಚರ್ ಆ್ಯಂಡ್ ಸಿಂಬಾಲಿಕ್ ಟ್ರಾನ್ಸ್ಫಾರ್ಮೇಷನ್. ಇವು 10 ಯೂನಿಟ್ಸ್ನ ಕೊಟ್ಟಿದ್ದಾರೆ. ಜಸ್ಟ್ ಇದು 10 ಯೂನಿಟ್ಸ್ ಇಷ್ಟೇನಾ ಸಿಲೆಬಸ್ ಅಂದರೆ ಇಲ್ಲ. ನೀವು ಅಗೇನ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಯಾವುದಿರುತ್ತೆ ಅದನ್ನು ಕ್ಲಿಕ್ ಮಾಡಿ ನೋಡಿದರೆ ನಿಮಗೆ ಈ ರೀತಿಯಾಗಿ ಸಿಲೆಬಸ್ಸು ಡೌನ್ಲೋಡ್ ಆಗುತ್ತದೆ. ಡೌನ್ಲೋಡ್ ಆದಮೇಲೆ ಇಲ್ಲಿ ಒಂದೊಂದು ಯೂನಿಟ್ ಅಂಡರಲ್ಲೂ ಏನು ಸಬ್ ಕಾನ್ಸೆಪ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವರು ನಮಗೆ ಕೊಟ್ಟಿರ್ತಾರೆ. ಅದನ್ನು ನಾವು ಇಂಡೆಪ್ತಾಗಿ ಓದ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೋಷಿಯಾಲಜಿಕಲ್ ಥಿಯರೀಸ್ ಅಂತ ಕೊಟ್ಟಿದ್ದಾರೆ. ಇದರ ಅಂಡರಲ್ಲಿ ಥಿಂಕರ್ಸ್ ಬರ್ತಾರೆ ನಮಗೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಥಿಂಕರ್ಸ್ ಏನಿದ್ದಾರೆ ಇದು 26 ಥಿಂಕರ್ಸ್ ಇದ್ದಾರೆ. ಇದರಲ್ಲಿ 20 ಜನ ಪಾಶ್ಚಿಮಾತ್ಯರು ಮತ್ತು 6 ಜನ ಭಾರತೀಯರಿದ್ದಾರೆ. ಈ ಥಿಂಕರ್ಸ್ ಜಸ್ಟ್ ನೇಮ್ ಓದ್ಕೊಂಡ್ರೆ ಸಾಲದು. ಅವರ ಒಂದು ಕಾನ್ಸೆಪ್ಟ್ ಏನು, ಅವರ ಒಂದು ಕೊಡುಗೆಗಳೇನು, ಅವ್ರು ಏನು ಮಾಡಿದ್ದಾರೆ, ಏನು ಅಚೀವ್ ಮಾಡಿದ್ರು, ಇದನ್ನು ಪ್ರತಿಯೊಂದನ್ನು ಡೀಟೇಲ್ ಆಗಿ ನಾವು ಓದ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಿಲೆಬಸ್ಸಲ್ಲಿ ಈ ರೀತಿಯಾಗಿ ಒಂದು ಯೂನಿಟ್ ಒಳಗಡೆ ಏನು ಓದ್ಕೋಬೇಕು, ಏನು ಓದ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಪ್ರತಿಯೊಂದು ಯೂನಿಟಲ್ಲೂ ನಾವು ಏನು ಓದಬೇಕು, ಏನು ಓದಬಾರ್ದು, ಯಾವ ಯೂನಿಟಲ್ಲಿ ಏನೇನು ಬರುತ್ತೆ. ಫಾರ್ ಎಕ್ಸಾಂಪಲ್ ರಿಸರ್ಚ್ ಮೆಥಡಾಲಜಿಯಲ್ಲಿ ಆಗಿರ್ಬೋದು, ಬೇಸಿಕ್ ಕಾನ್ಸೆಪ್ಟ್, ಅರ್ಬನ್ ಆ್ಯಂಡ್ ರೂರಲ್ ಆಗಿರ್ಬೋದು, ಪ್ರತಿಯೊಂದು ಯೂನಿಟ್ ಅಂಡರಲ್ಲೂ ಯಾವ ಅಂಶಗಳು ಮುಖ್ಯ ಆಗಿದೆ, ಯಾವ ಅಂಶಗಳನ್ನ ಓದಬೇಕು, ಯಾವ ಅಂಶಗಳನ್ನ ಓದಬಾರ್ದು, ಈ ರೀತಿಯಾಗಿ ಸಿಲೆಬಸ್ನ ಫ್ರೇಮ್ ಮಾಡಿ 10 ಯೂನಿಟ್ಗಳನ್ನ ಡಿವೈಡ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇಷ್ಟು ಇವತ್ತಿನ ಒಂದು ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.